ಯಾದಗಿರಿಯಲ್ಲಿ ಆಟೋ ಎಲ್ಪಿಜಿ ದರ ಏರಿಕೆ ಆಗಿದೆ. ಪ್ರತಿ ಲೀಟರ್ಗೆ 121 ರೂಪಾಯಿ ಇದೀಗ ಎಲ್ಪಿಜಿ ದರ ಏರಿಕೆ ಆಗಿರುವಂತದ್ದು. ಪ್ರತಿ ಲೀಟರ್ಗೆ 56 ರೂಪಾಯಿ ಇದ್ದಂತಹ ಗ್ಯಾಸ್ ಇದು ಈಗ 121ಕ್ಕೆ ದಾಟಿದೆ. ಎಲ್ಪಿಜಿ ಗ್ಯಾಸ್ ದರ ಇದ್ದಿದ್ದು 56 ರೂಪಾಯಿ ಈಗ 121ಕ್ಕೆ ದಾಟಿದೆ. ಏಕಾಏಕಿ 121 ರೂಪಾಯಿಗೆ ತಲುಪಿರುವಂತಹ ಆಟೋ ಎಲ್ಪಿಜಿ ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಿದೆ. ಆಟೋಗಳಿಗೆ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಹಿಂದೇಟು ಹಾಕ್ತಿದ್ದಾರೆ. ಗ್ಯಾಸ್ ದರ ಇಳಿಕೆ ಮಾಡುವಂತೆ ಆಟೋ ಚಾಲಕರು ಆಗ್ರಹ ಮಾಡ್ತಿದ್ದಾರೆ. ಯಾದಗಿರಿಯಲ್ಲಿ ಆಟೋ ಎಲ್ಪಿಜಿ ದರ ಈಗ ಏರಿಕೆ ಆಗಿದೆ. ನೋಡಿ, 56 ರೂಪಾಯಿಯಲ್ಲಿ 121 ರೂಪಾಯಿಯಲ್ಲಿ 56 ರೂಪಾಯಿ ಇದ್ದಂತಹ ಎಲ್ಪಿಜಿ ಗ್ಯಾಸ್ ಈಗ ದಿಢೀರಾಗಿ 121 ರೂಪಾಯಿ ಆಗಿದೆ. ಏಕಾಏಕಿ ಈ ರೀತಿಯಾಗಿ ದರ ಏರಿಕೆ ಮಾಡಲಾಗಿದೆ. ಇದಕ್ಕೆ ಆಟೋ ಚಾಲಕರು ಆಗ್ರಹ ಮಾಡ್ತಿದ್ದಾರೆ. ದರ ಇಳಿಕೆ ಮಾಡಿ ಅಂತ ಹೇಳಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಬೆಲೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಅದು ಯಾವ ಬಂಕ್ಗಳಲ್ಲಿ ಎಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ ಗೊತ್ತಿಲ್ಲ. ಹೆಚ್ಚಿಗಾಗಿ ಅದಕ್ಕೆ ಹಾಕ್ಸ್ಕೋಬೇಕು. ಪೆಟ್ರೋಲ್ ಮೇಲೆ ನಡೆಸ್ಲಿಕ್ಕೆ ಅದಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಪಿಜಿ ಈಗ ಎಲ್ಪಿಜಿ ಗ್ಯಾಸ್ ಬರ್ಬೇಕಂದ್ರೆ ಬಂತದು, ಈಗ ನಿಮ್ಗೆ ಹಾಕ್ಸಲಕ್ಕೆ ಆಗ್ತಾ ಇಲ್ಲ. ಇದರಿಂದ ಎಷ್ಟು ನಷ್ಟ ಭಾಳ ಆದ್ರೆ ಏನು ಮಾಡಬೇಕು? ಈಗ ಪೆಟ್ರೋಲ್ ಮೇಲೆ ನಡೆಸ್ಲಕತ್ತೀವಿ, ಗ್ಯಾಸಿನ ಮೇಲೆ ನಡೆಸಿದ್ರೆ ನಮ್ಗೆ ಏನು ಉಳಿಲ್ಲ. ಒಂದು ದಿವಸಕ್ಕೆ ಏನಿಲ್ಲ ಅಂದರೆ ಒಂದು 1800 ರೂಪಾಯಿ ಎಣ್ಣೆನೇ ಸುಡ್ತಾ ಇದೆ. ಮತ್ತು ಇಲ್ಲಿ ನಮ್ಗೆ ರೇಟ್ ಇಲ್ಲ. ನಿಮ್ಮ ಇನ್ಕಮ್ ಕಡಿಮೆ ಆಗ್ತದ. ಇನ್ಕಮ್ ಕಡಿಮೆ ಆಗ್ತದೆ. ಭಾಳ ಲಾಸ್ ಆಗ್ಯದ. ಒಂದು 5 ರೂಪಾಯಿ ಹೆಚ್ಚಿಗೆ ಕೊಡಲ್ಲ, ಲಾಸ್ ಆಗ್ತದೆ. ರೇಟ್ ಏರಿಸ್ಬೇಕಂತೀರಿ ಹೆಂಗೆ ಆಟೋದು?